ಏನಿವತ್ತು ನಾವು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಜಾಗದಲ್ಲಿ 2-3 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಆಟೋ ಚಾಲಕರು ನಿಂತಿದ್ದಾರೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಈ ನಗರದ, ವಿಶೇಷವಾಗಿ ಬೆಂಗಳೂರು ನಗರದ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಸಾರಿಗೆ ಕ್ಷೇತ್ರ, ಅದರಲ್ಲೂ ಕೂಡ ಆಟೋ ಚಾಲಕರ ಸಾಕಷ್ಟು ಕೊಡುಗೆಗಳಿದೆ ಅಂತಕ್ಕಂಥದ್ದು. ಆದರೆ ಇವತ್ತು ಆ ಆಟೋ ಚಾಲಕರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಲ್ಲದೆ ಇರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂದ್ರೆ, ಇದು ಒಂದು ಆಡಳಿತದಲ್ಲಿ ಇರುವಂತಹ ರೂಲಿಂಗ್ ಪಕ್ಷದವರಾಗ್ಲಿ ಅಥವಾ ಅಪೋಸಿಷನ್ ಪಕ್ಷದವರಾಗ್ಲಿ ಅವರ ಹತ್ತಿರಕ್ಕೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಇದನ್ನ ಯಾವ ರೀತಿ ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಇದುವರೆಗೂ ಮುಂದೆ ಬಂದಿರಲಿಲ್ಲ. ಬಿಜೆಪಿ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ ಜೆಡಿಎಸ್ ಆಗಲಿ ಈ ಪಕ್ಷದವರಿಗೆ ಆಟೋ ಚಾಲಕರು ಮತ ಕೊಟ್ಟಿಲ್ವಾ? ಅಂದ್ರೆ ಇವರ ಮತಗಳನ್ನ ಪಡ್ಕೊಂಡು ಈ ಬಡವರ ಸಮಸ್ಯೆಗಳ ಬಗ್ಗೆ ನೀವು ಇವತ್ತವರೆಗೂ ಇದುವರೆಗೂ ಯಾವುದೇ ಒಂದು ವಿಚಾರವಾಗಲಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀರಾ? ಮಾತಾಡಿಲ್ವಲ್ಲ. ಹಂಗಂದ್ರೆ ಸಮಾಜದಲ್ಲಿ ಏನು ದುರ್ಬಲ ವರ್ಗ ಇದೆಯೋ ಆ ದುರ್ಬಲ ವರ್ಗದ ಧ್ವನಿಯಾಗಿ ಕೆಲಸ ಮಾಡಬೇಕಾದ್ರೆ ನಿಜಕ್ಕೂ ಆ ಸಮುದಾಯದ ಅಥವಾ ಆ ಶ್ರಮಜೀವಿಗಳಿಂದ ಯಾರಾದ್ರೂ ಪ್ರತಿನಿಧಿಗಳಿದ್ರೆ ಮಾತ್ರ ಮಾತಾಡಬೇಕಂತ ಏನಾದ್ರೂ ಇದೆಯಾ? ಇಲ್ವಲ್ಲ. ಈಗಾಗಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಚಾರ ನಡೀತಾನೆ ಇದೆ, ಪ್ರಸಾರ ಮಾಡ್ತಾನೆ ಇದೆ. ಸುಮಾರು 200-300 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಸಾಲುಗಳು, ಅಳ್ತಾವೆ ಜನ, ಪಾಪ ಅದರಲ್ಲಿ ಹೆಣ್ಮಕ್ಳು ಬೇರೆ. ಹಿಂಗಿದ್ರು ಕೂಡ ನಿಮ್ಗೆ ಎಲ್ಲೋ ಒಂದು ಕಡೆ ಬಾಗಲಕೋಟ್ ಕಾಣ್ತದೆ ಅಥವಾ ದಾವಣಗೆರೆ ಕಾಣ್ತಾ ಇದೆಯಲ್ಲ, ಎರಡು ಪಕ್ಷಕ್ಕೂ ಕೂಡ ಬಡವರ ಕಣ್ಣೀರಿನ ಶಾಪ ನಿಮಗೆ ತಟ್ಟುತ್ತೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗ್ತದೆ. ಒಂದು ವೇಳೆ ಏನು 15,000 ನೀವು ಪರಿಹಾರನ ಕೊಡಬೇಕು, ಅದರ ಜೊತೆಯಲ್ಲಿ ಈ ಸಮಸ್ಯೆನ ಬಗೆಹರಿಯುವ ತನಕ ನೀವು ಈಗಾಗಲೇ ಫೈನಾನ್ಸ್ ಕಂಪನಿ ಅವರು ಏನು ಇವ್ರಿಗೆ ದಬ್ಬಾಳಿಕೆಗಳು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತಕ್ಕಂಥ ವಿಚಾರಗಳನ್ನ ನಾನು ಹೇಳಬೇಕಾಗ್ತದೆ. ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ಅಥವಾ ಅರಮನೆಯಲ್ಲಿ ಕೂತ್ಕೊಂಡು ನಡೆಸುವಂತದ್ದು ಆಡಳಿತ ಅಲ್ಲ. ಬಡವರ ಬೆವರಿನ, ನಿಜಕ್ಕೂ ಅವ್ರಿಗಾಗಿರ್ತಕ್ಕಂಥ ನೋವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಆಂಟಿ ಪೀಪಲ್ಸ್ ಪಾಲಿಸಿ ಅಲ್ಲ, ಜನಪರವಾಗಿರುವಂತಹ ಕಾರ್ಯಗಳನ್ನು ರೂಪಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ನಿಮಗೆ ಬೇಕಿರುವಂತಹ ಇಲಾಖೆಗಳಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತೀವಿ. ಅದ್ಯಾಕೆ ಈ ರೀತಿಯಲ್ಲಿ ಆಟೋ ಚಾಲಕರಿಗೆ ಅಥವಾ ಸಾರಿಗೆ ಇಲಾಖೆಯಲ್ಲಿ ಅವ್ರಿಗೆ ಅವ್ರ ಕೆಲಸ ದುಡಿತಾ ಇರುವಂತವ್ರಿಗೆ ಯಾಕೆ ಈ ತರ ನಿರ್ಲಕ್ಷ್ಯ? ಹಾಗಾಗಿ ನಾವು ಕಳೆದ ಬಾರಿ ಬಜೆಟ್ಗಿಂತ ಮುಂಚೆನೂ ಕೂಡ ಹೇಳಿದ್ವಿ, ವಿಶೇಷವಾಗಿ ಆಟೋ ಚಾಲಕರಿಗೆ ಒಂದು ನಿಧಿ ಇಡಬೇಕು, ಅವ್ರಿಗೆ ಸಹಾಯಧನ ಕೊಡಬೇಕು ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಸರ್ಕಾರ ವಿಫಲವಾಗಿದೆ. ಏನು ಅಸಂಘಟಿತ ಕಾರ್ಮಿಕರು, ಅಸಂಘಟಿತ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತೇಳಿ ಏನ್ ಸರ್ಕಾರ ಮಾಡಿದ್ಯೋ, ಆರ್ಗನೈಸ್ಡ್ ಸೆಕ್ಟರ್ ಗಳಿಗೆ ಎಷ್ಟು ಸುಲಭಗಳನ್ನ ಕೊಟ್ಟಿದ್ಯೋ ಆ ಸೌಲಭ್ಯಗಳನ್ನ ಆಟೋ ಚಾಲಕರಿಗೆ ಕೊಟ್ಟಿಲ್ಲ. ನೀವು ನಿಮ್ಮ ಹತ್ರ ಇದುವರೆಗೂ ಆ ಸಮಸ್ಯೆ, ಆ ಪರ್ಟಿಕ್ಯುಲರ್ಲಿ ಆ ವಿಶೇಷವಾಗಿ ಆಟೋ ಚಾಲಕರಿಗೆ ಇರುವಂತಹ ಸಮಸ್ಯೆಗಳ ಒಂದು ಪಟ್ಟಿನ ಮಾಡಿಲ್ವಲ್ಲ ಸರ್ಕಾರ. ಸೊ ಹೇಗೆ ನೀವು ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ? ನೇರವಾಗಿ ನೀವು ಒಂದು ಕಡೆ ಧರ್ಮದ ಹೆಸರಲ್ಲಿ ರಾಜಕೀಯ ಅಥವಾ ಜಾತಿಯ ಹೆಸರಲ್ಲಿ ರಾಜಕೀಯ ಮಾಡುವಂತವರು, ನಿಮಗೆ ನಿಜಕ್ಕೂ ಈ ದೇಶದ ಬಡವರ ಮೇಲೆ ಕಾಳಜಿ ಇದ್ದಾಗ ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನು ಒಂದು ಪಟ್ಟಿ ಮಾಡಿ ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಾಗ ನೀವು ಅದನ್ನ ಮಾಡದೇ ಇದ್ರೆ ನೇರವಾಗಿ ನಾವು ನಿಮ್ಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಅದೇನಪ್ಪ ಅಂದ್ರೆ ನೀವು ಸಂವಿಧಾನ ವಿರೋಧಿಗಳು. ಒಂದು ಕಡೆ ಸಂವಿಧಾನ ಬಚಾವ್ ಮಾಡಕ್ ಬಂದಿದ್ದೀವಿ ಅಂತೇಳಿ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ಹೇಳುತ್ತೆ, ಆದ್ರೆ ಅದೇ ಸಂವಿಧಾನದ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಗಾಳಿಯಲ್ಲಿ ತೂರುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬೇಕಾಗ್ತದೆ. ಪಾಪ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. 160 ಬಂಕ್ಗಳಿದೆ, ಅದರಲ್ಲಿ 100ಕ್ಕೂ ಹೆಚ್ಚು ಮುಚ್ಚೋಗಿದೆ. 3 ಕಿಲೋಮೀಟರ್ ಅವ್ನು ನಿಂತ್ಕೊಂಡು ಬಂದು 1 ಲೀಟರ್ ಗ್ಯಾಸ್ ಹಾಕೋ ದುಡ್ಡು ಇರ್ತದೆ ಅವನ ಹತ್ರ. ಅವ್ನು 1 ಲೀಟರ್ ಗ್ಯಾಸ್ ಹಾಕೊಂಡು ಅವ್ನು ಏನ್ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು? ಈ ಸುಡೋ ಬಿಸಿಲಲ್ಲಿ ರಾತ್ರಿ ಏನು ಮನೆಗೆ ತಗೊಂಡು ಹೋಗ್ಬೇಕು? ಅವ್ರ ಮಕ್ಳೇ ಯಾವ ರೀತಿ ಬದುಕ್ತಾ ಇದಾರೆ, ಅವ್ರ ಹೆಣ್ಮಕ್ಳೇ ಯಾವ ರೀತಿ ಬದುಕ್ತಾ ಇದಾರೆ? ಇದ್ರಲ್ಲಿ ಒಂದು ಸ್ವಲ್ಪ ಕಾಳಜಿಯಿಂದ ಇರುವಂತವ್ರು AC ಗಾಡಿಗಳಲ್ಲಿ ಕೂತ್ಕೊಂಡಿರೋರಿಗೆ ಅರ್ಥ ಆಗಲ್ಲ. ನಿಮ್ಮ ಮುಂದೆ ಇವತ್ತು ಏನು ಈ ಬಡವರ ಸಮಸ್ಯೆಗಳನ್ನ ಬಾಬಾ ಸಾಹೇಬ್ ಹೇಳ್ತಾರೆ, ಮಾಧ್ಯಮ ಬೇಕಾದ್ರೆ ರಾತ್ರೋರಾತ್ರಿ ಒಬ್ಬ ನಾಯಕನನ್ನ ತಯಾರಿಸಿ ನಿಲ್ಲಿಸಬಹುದು ಅಂತ ಹೇಳಿ. ಹಾಗಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಏನು ಈ ರಾಜ್ಯದ ಮತ್ತು ವಿಶೇಷವಾಗಿ ಈ ನಗರದ ಬಡವರ ಧ್ವನಿಯಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ಆಶ್ವಾಸನೆ ಇಟ್ಕೊಂಡು ನಾನು ನಿಮ್ಮಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ. ಅಭಿನಂದನೆಗಳು. ಜೈ ಭೀಮ್.